ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ 12 ರಾಶಿಗಳು ಹಾಗೂ ನೀವು ಕಳಿಸಿರುವ ಸಂದೇಶಗಳ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಗುರುವಾರ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತೋಚ್ಚ ಯಜತಾಂ ಭಕ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ. ಪ್ರತಿ ಗುರುವಾರ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಗುರುಗಳು, ಅವರ ಸೇವೆ, ಅವರ ಕಡೆಗೆ ಭಕ್ತಿ, ಅವರಲ್ಲಿ ಶ್ರದ್ಧೆ ಸಮರ್ಪಣೆಗಳನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತೀವಿ. ವಸ್ತುತಃ ಗುರು ಅರಿವನ್ನು ಕೊಡ್ತಕ್ಕಂಥವನು. ಅರಿವೇ ಗುರು ಅಂತ ನಮ್ಮಲ್ಲಿ ಕರೀತಾರಲ್ವ. ಹೀಗಾಗಿ ಅರಿವು ಮೂಡುವುದು ಎಲ್ಲಿಂದ ಅಂತಂದರೆ, ನಮಗೆ ಕಣ್ಣಿಗೆ ಕಾಣಿಸುವ ಗುರುವಿನಿಂದ. ಅವರು ನಮಗೆ ಹೇಳ್ಕೊಡೋದು. ನಾವು ಸಾಮಾನ್ಯವಾಗಿ ಗುರು ಅಂದ ಕೂಡಲೇ ಎಲ್ಲ ಕಂಡುವ್ರನ್ನೆಲ್ಲ ಗುರುಜಿ ಗುರು ಅಂತ ಕರೆದು ಆ ಪದವನ್ನೇ ಹಾಳು ಮಾಡ್ತಾ ಇದ್ದೀವಿ. ವಸ್ತುತಃ ಗುರು ದೊಡ್ಡ ವ್ಯಕ್ತಿಯಾಗಿರಬೇಕು. ಆ ಗುರುಸ್ಥಾನ ಪಡೀಲಿಕ್ಕೆ ಅವರು ಎಷ್ಟು ತಪಸ್ಸು ಮಾಡಿರ್ತಾರೆ ಅಂತಂದರೆ, ಅದು ಔನ್ನತ್ಯದ ಸ್ಥಾನ. ಗುರು ಅಂದರೆ ಗಕಾರೋ ಅಂಧಕಾರ, ರುಕಾರೋ ತನ್ನಿವಾರಕ ಅಂತ. ಅಂಧಕಾರ ನಿವಾರಣೆ ಮಾಡೋನು ಯಾರಪ್ಪ ಅಂದರೆ, ಆ ಶಕ್ತಿ ಇರಬೇಕು, ಪರಮೇಶ್ವರ ಶಕ್ತಿ ಇರಬೇಕು. ಸೃಷ್ಟಿ ಸ್ಥಿತಿ ಸಂಹಾರ ಹೇತವೇ ಅಂತ ದತ್ತಾತ್ರೇಯರಿಗೆ ಹೇಳ್ತಕ್ಕಂಥ. ನೋಡಿಪ್ಪ, ದತ್ತಾತ್ರೇಯರಿಗೆ ಆ ಶಕ್ತಿ ಇದೆ. ಅವರಿಗೆ ನಮ್ಮನ್ನು ಏನೂ ಬದಲಾಯಿಸುವ ಶಕ್ತಿ ಇರುತ್ತೆ. ರಮಣ ಮಹರ್ಷಿಗಳಿಗೆ ಅಂಥ ಶಕ್ತಿ ಇತ್ತು. ರಾಮಕೃಷ್ಣ ಪರಮಹಂಸರಿಗೆ ಅಂಥ ಶಕ್ತಿ ಇತ್ತು. ಹೀಗೆ ಆ ಗುರುಸ್ಥಾನ ಅನ್ನೋದನ್ನು ನೋಡ್ಕೋಬೇಕು. ಅದನ್ನು ನೋಡದೆ ನಾವು ಯಾರೋ ಒಂದು 4 ಸರಮಾಲೆ ಹಾಕಿದ್ದಾರೆ, ಇನ್ಯಾರೋ ಕಾಷಾಯ ತೊಟ್ಟಿದ್ದಾರೆ, ಅವರೆಲ್ಲರೂ ಗುರು ಸಮಾನರ? ಖಂಡಿತ ಸಾಧ್ಯವಿಲ್ಲ. ಗುರುವಿಗೆ ಮೌಲ್ಯ ಇದೆ, ಅದನ್ನು ಹಾಳು ಮಾಡಬಾರ್ದು. ನಾವು ಏನೇನೋ ಕರೆದು. ಹೀಗಾಗಿ ಅದೊಂದು ಪ್ರಜ್ಞೆ ಇಟ್ಕೋಬೇಕು ನಾವು. ನೋಡಿ, ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ. ಅವರು ಎಷ್ಟೋ ಜನರ ಕಣ್ಣೀರನ್ನು ಒರೆಸ್ತಾ ಇದ್ದಾರಲ್ವ. ಅಲ್ಲಿಗೆ ಹೋದ ಈ ಭಕ್ತರ ಸಮೂಹ ಇತ್ತೀಚೆಗಂತೂ ವಿಪರೀತ ಆಗಿಬಿಟ್ಟಿದೆ. ಮಠವೇ ಸುತ್ತೋಲೆ ಹೊರಡಿಸಿದೆ. ಅಪ್ಪ, ಸಮಾಧಾನವಾಗಿರಿ, ಇಲ್ಲಿ ರೂಮ್ ವ್ಯವಸ್ಥೆ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಜನ ಸಮೂಹ ಹೀಗೆ. ಅದು ಗುರುಶಕ್ತಿ. ನಮ್ಮ ಶಿವಮೊಗ್ಗ ಕಡೆಗೆ ಬಂದರೆ ಅಲ್ಲಿ ಶ್ರೀಧರ ಆಶ್ರಮ ಅಂತಿದೆ, ಅಲ್ಲಿ ಹಾಗೆ, ಅದು ಗುರುಶಕ್ತಿ. ಶೃಂಗೇರಿ ಪೀಠಕ್ಕೆ ಬರ್ತೀರಾ, ಅಲ್ಲಿದೆ ಗುರುಶಕ್ತಿ. ಅಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು, ಈಗಿನ ಸ್ವಾಮಿಗಳು ವಿಧುಶೇಖರ ಭಾರತಿ ಸ್ವಾಮಿಗಳು, ಅಲ್ಲಿ ಇದೆ ಗುರುಶಕ್ತಿ. ಆ ಪೀಠಕ್ಕೆ ಹೋದ್ರೇ ನಿಮಗೊಂದು ವಾತಾವರಣ ಬದಲಾಗ್ಬಿಡುತ್ತೆ. ಹೀಗಾಗಿ ಗುರು ಅಂತ ನಾವು ಸ್ವೀಕರಿಸುವ ಮುನ್ನ ಯಾರನ್ನು ಕರಿತಾ ಇದ್ದೀವಿ ಅನ್ನೋ ಸ್ಮರಣೆ ಮಾಡ್ಕೊಳ್ಳಿ. ಇದಿಷ್ಟೇ ಅಲ್ಲ, ನೆನ್ನೆಯಿಂದ ನಾವು ಗಮನಿಸಿದ್ವಲ್ಲ, ನಮ್ಮ ಶಿವಕುಮಾರ ಸ್ವಾಮೀಜಿಗಳಿಂದ ನೆಲೆಸಿದ್ದಂಥ ಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರ, ಅದು ಗುರು ಸನ್ನಿಧಾನ. ಹೀಗೆಷ್ಟೋ ಇದೆ. ಅಲ್ಲಿ ಚಿತ್ರದುರ್ಗದ ಕಡೆಗೆ ಬಂದರೆ ಅಲ್ಲಿ ಸಿರಿಗೆರೆ ಮಠಕ್ಕೆ ಆ ಸ್ಥಾನ ಇದೆ. ಹೀಗೆ ಹಲವು ಆಯಾ ಊರುಗಳಲ್ಲೇ ಅಂಥದ್ದೊಂದು ಕ್ಷೇತ್ರ ಸನ್ನಿಧಾನ, ಗುರುಪೀಠ ಇರ್ತದೆ. ಎಲ್ಲರಿಗೂ ಅವ್ರದ್ದೇ ಆದ ಗುರು ಸನ್ನಿಧಾನಗಳಿರುತ್ತೆ. ಅಲ್ಲಿಗೆ ಹೋಗಿ ನಿಮ್ಮ ಸಮರ್ಪಣೆ ಮಾಡಬೇಕು, ನಮ್ಮ ಭಕ್ತಿಗಳನ್ನು ಸಮರ್ಪಣೆ ಮಾಡಬೇಕು. ಹೀಗಾಗಿ ಕಂಡವ್ರನ್ನೆಲ್ಲ ಗುರು ಅಂತ ಕರೆದು ಆ ಪದಕ್ಕೆ ಹಾಳು ಮಾಡ್ತಕ್ಕಂಥದ್ದು ನಿಜವಾಗಿಯೂ ತರಬಲ್ಲ. ಅದನ್ನು ಮಾಡಬೇಡಿ ದಯವಿಟ್ಟು. ಅಂತೂ ಈ ಗುರುವಾರ ಏನಪ್ಪ ನಾವು ಮಾಡಬೇಕು ಅಂದರೆ, ನಿಜವಾದ ಗುರು ಅಂತ ಯಾರು ಅರಸಬೇಕು, ಹಾಗೆ ಗುರುವನ್ನು ಅರಸಿ ಹೋಗಬೇಕು. ಅವರಲ್ಲಿ ನಾವು ನಮ್ಮ ಭಕ್ತಿ ಸಮರ್ಪಣೆ ಮಾಡ್ಕೋಬೇಕು. ಆಗ ನಿಜವಾಗಿ ಅರಿವು ಬರುತ್ತೆ. ಗುರು ತೋರಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ಶಿವನ ಸನ್ನಿಧಾನದ ದಾರಿಯನ್ನು ತೋರಿಸ್ತಾನೆ ಗುರು. ಹೀಗಾಗಿ ಅಂಥ ಗುರುವಿನಲ್ಲಿ ನಾವು ನಮ್ಮ ಮನಸ್ಸನ್ನು ಸಮರ್ಪಣೆ ಮಾಡಿ, ನಮಗೆ ಬುದ್ಧಿ, ಶಕ್ತಿ, ಅದರ ಅರಿವು ಅದನ್ನು ಉಂಟು ಮಾಡಿ ಅಂತ ಪ್ರಾರ್ಥನೆ ಸಲ್ಲಿಸೋಣ.
ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ನಿಜವಾದ ಗುರು ಅಂದರೆ ಯಾರು, ಗುರುವಿನ ಶಕ್ತಿ ಏನು ಅಂತ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ. ಈಗ ಸಂದೇಶದ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಅರುಣ್ ಹೊಸದುರ್ಗದಿಂದ. ಇವರು ಹುಟ್ಟಿದ ದಿನಾಂಕ 2/11/2000 6 PM. ಇವರ ಪ್ರಶ್ನೆ, ಕೆಲಸ ಸಿಗ್ತಾ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ. ಅರುಣ್ ಅವರ ಪ್ರಶ್ನೆ ವೃತ್ತಿ ಬಗ್ಗೆ ಇದೆ ಅಲ್ವಾ, ಕೆಲಸ ಸಿಗ್ತಾ ಇಲ್ಲ ಅಂತ. ಜಾತಕ ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮೇಷ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಧನಸ್ಥಾನದಲ್ಲಿದ್ದಾನೆ. ಕರ್ಮೇಶ ಅಂದರೆ ಕೆಲಸ ಕೊಡ್ತಕ್ಕಂಥ ಅಧಿಪತಿ, ಕೆಲಸವನ್ನು ಸೂಚಿಸ್ತಕ್ಕಂಥ ಅಧಿಪತಿ ಧನಸ್ಥಾನದಲ್ಲಿದ್ದರೆ ನೀವು ಮಾಡುವ ಕೆಲಸಕ್ಕೆ ತಕ್ಕನಾದ ಸಂಭಾವನೆ ತಗೋತೀರಾ, ಹಣ ತಗೋತೀರಾ. ಧನಸ್ಥಾನದಲ್ಲಿರುವಾಗ ಹಣ ಸಮೃದ್ಧಿ ಉಂಟಾಗುತ್ತೆ, ಆತಂಕ ಬೇಡ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ. ಈಗ ರಾಹು ಭಕ್ತಿ ನಡೀತಾ ಇದೆ. ಇದೇ ಏಪ್ರಿಲ್ ನಂತರದಲ್ಲಿ ಏಪ್ರಿಲ್ 19ರಿಂದ ಗುರು ಪ್ರಾರಂಭವಾಗುತ್ತೆ. ಅಲ್ಲಿಂದ ನಿಮ್ಮ ಬದುಕು ಸ್ವಲ್ಪ ಬದಲಾಗುತ್ತೆ. 2028 ಸೆಪ್ಟೆಂಬರ್ ನಂತರ ಸಾಕ್ಷಾತ್ ಕರ್ಮಾಧಿಪತಿ ಕಾಲ ಶುರುವಾಗುತ್ತೆ. ಅಲ್ಲಿಂದ ನಿಮ್ಮ ಗ್ರಾಫ್ ಅಂತಾರಲ್ಲ, ಅದು ಮತ್ತೆ ರೈಸ್ ಆಗುತ್ತೆ, ಚೆನ್ನಾಗಾಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಕುಮಾರ್ ಚಿತ್ರದುರ್ಗದಿಂದ. ಇವರು ಹುಟ್ಟಿದ ದಿನಾಂಕ 7/9/1996 2:40 AM. ಇವರ ಪ್ರಶ್ನೆ, ಜೀವನದಲ್ಲಿ ಪ್ರಗತಿ ಸಾಧಿಸಲು ಏನು ಮಾಡಬೇಕು ತಿಳಿಸ್ಕೊಡಿ, ಮದುವೆ ಯಾವಾಗ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ. ಕುಮಾರ್ ಅವರ ಪ್ರಶ್ನೆ, ಜೀವನದಲ್ಲಿ ಪ್ರಗತಿ ಸಾಧಿಸಬೇಕು, ಮುಂದೆ ಬರಬೇಕು ಅಂದರೆ ಏನು ಅಂತ ಕೇಳಿದ್ದಾರೆ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಇದ್ದಾನೆ. ಶುಕ್ರ ಲಾಭಾಧಿಪತಿ ಶುಕ್ರನ ಜೊತೆಗೆ ಸೇರಿದ್ದಾನೆ. ಇದು ಒಳ್ಳೆಯ ಲಕ್ಷಣ. ಧನಸ್ಥಾನದಲ್ಲಿ ಧನಾಧಿಪತಿ ಇರೋದು, ಇದೆಲ್ಲ ಒಳ್ಳೆಯ ಲಕ್ಷಣ. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ಈಗ ನೋಡಿ, ನಿಮಗೆ ವಸ್ತುತಃ ಈಗ ಒಳ್ಳೆ ಕಾಲವಿದ್ದಾಗ ನಾವು ಸುಮ್ಮನೆ ಮನೇಲಿ ಕೂತು ಒಳ್ಳೆ ಕಾಲ ಇದೆ ಅಂತ ಕೈ ಕೊಟ್ಕೊಂಡು ಕೂತಿದ್ರೆ ಆಗಲ್ಲ. ಹೀಗಾಗಿ ಏನು ಮಾಡಬೇಕು, ಪುರುಷ ಪ್ರಯತ್ನ ಮಾಡಬೇಕು. ದೈವಂ ಅಭಿವ್ಯಕ್ತಂ ಪೌರುಷಂ ಅಂತ ಹೇಳುತ್ತೆ ಒಂದು ಒಳ್ಳೆಯ ಮಾತಿದು. ನಾವು ಕೆಲಸ ಮಾಡಿದ್ರೆ ಅದಕ್ಕೆ ದೈವಾನುಗ್ರಹ ಉಂಟಾಗಿ ಅದು ವಿಶೇಷ ಕೆಲಸ ಅಂತ ಅನ್ನಿಸ್ಕೊಳ್ಳುತ್ತೆ, ಗೌರವಕ್ಕೆ ಪಾತ್ರವಾಗುತ್ತೆ. ಹೀಗಾಗಿ ನೀವು ಈಗ ಒಳ್ಳೆಯ ಕಾಲದಲ್ಲಿ ನೀವು ಸಣ್ಣ ಪ್ರಯತ್ನ ಮಾಡಿದ್ರೂ ಅದಕ್ಕೆ ವಿಶೇಷ ಫಲ ಸಿಕ್ಬಿಡುತ್ತೆ. ಹೀಗಾಗಿ ನೀವು ಕೇಳ್ತಾ ಇದ್ದೀರಾ ಪ್ರಗತಿ ಮುಂದುವರಿಲಿಕ್ಕೆ ಏನು ಮಾಡೋದು ಅಂತಂದರೆ ಕಾರ್ಯಶೀಲನಾಗ್ತಕ್ಕಂಥದ್ದು. ಹೀಗಾಗಿ ನೀವು ಯಾವ ಕೆಲಸ ನಿಮ್ಗೆ ಗೊತ್ತಿಲ್ಲ, ಏನು ಕೆಲಸ ಮಾಡ್ತಾ ಇದ್ದೀರ ಅದನ್ನೇನು ನೀವು ಹೇಳಿಲ್ಲ, ಆದರೆ ನಿಮಗೆ ಕರ್ಮಾಧಿಪತಿ ಲಾಭಾಧಿಪತಿ ಜೊತೆಗಿದ್ದಾಗ ನೀವು ಕೆಲಸ ಮಾಡಿದ್ದಕ್ಕೆ ಒಳ್ಳೆಯ ರೀತಿಯ ಫಲ ಖಂಡಿತ ಬರುತ್ತೆ. ಹೀಗಾಗಿ ಕೆಲಸವನ್ನು ಆರಿಸಿ ಹುಡುಕಿ ಅಪ್ಲೈ ಮಾಡಿ, ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕೋದು ಅಷ್ಟೇ ಅಲ್ಲ, ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ನೀವು ನಿಮ್ಮ ಜಾತಕದ ಪ್ರಕಾರ ಬುಧನೂ ಚೆನ್ನಾಗಿದ್ದಾನೆ, ರವಿನೂ ಚೆನ್ನಾಗಿದ್ದಾನೆ. ಹೀಗಾಗಿ ನೀವು ಸೂರ್ಯ ಚೆನ್ನಾಗಿದ್ದಾಗ ತೃಣಕನ ಕೋರಣ ಭೇಷಜಾದ್ಯೈ ಅಂತ ಹೇಳುತ್ತೆ. ನೀವು ಈ ರಾಜಕಾರಣಿಗಳಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸಗಳು, ಗೌರ್ಮೆಂಟ್ ಅಲ್ಲೇ ಕೆಲಸಗಳನ್ನು ಔಟ್ಸೋರ್ಸಲ್ಲಿ ತೊಗೊಂಡು ಬಂದು ಮಾಡ್ತಕ್ಕಂಥದ್ದು ಎಷ್ಟೋ ಪ್ರಾಜೆಕ್ಟ್ಸ್ ಇರ್ತಾವಲ್ಲ, ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ವೈದ್ಯಕೀಯ ಯಾವುದನ್ನು ನಾವು ಮೆಡಿಕಲ್ ಫೀಲ್ಡ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ಯಾವ ರೀತಿ ತೊಡಗಿಸ್ಕೊಳ್ಬಹುದು ನೋಡಿ. ನೀವು MBBS ಮಾಡಿದಿರೋ ಮತ್ತೊಂದು ಇಲ್ಲ ಮಾಡಬಹುದು ಇತ್ತು, ತುಂಬ ಚೆನ್ನಾಗಿತ್ತು. ನಾವೇನು ಮಾಡ್ತೀವಿ, ಅದೇ ನಾವು ಆಲಸ್ಯ ನಮಗೆ ಕಾಡುತ್ತಲ್ವ, ಆಲಸ್ಯ ಮನುಷ್ಯ ಬಿಟ್ಟಾಕಿದ್ರೆ ಎಲ್ಲರೂ ಉನ್ನತರಾಗ್ತಾರೆ. ಯಾರು ನೀವು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೋ ಕೇಳಿ ಅವರಿಗೆ, ಅವರು 1 ನಿಮಿಷ ಸಮಯ ವ್ಯರ್ಥ ಮಾಡಲ್ಲ. ಹೀಗೆ ಸಮಯ ವ್ಯರ್ಥ ಮಾಡದೆ ಒಳ್ಳೆಯದಕ್ಕೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಾರಲ್ಲ, ಆ ರೀತಿಯಲ್ಲಿ ತಗೋಬೇಕಾಗತ್ತೆ. ಕೆಲಸ ಮಾಡಿ, ಚೆನ್ನಾಗಿದೆ, ಒಳ್ಳೆಯದಾಗಲಿ ತಮಗೆ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಸುಮನ್ ಭಟ್ಕಳದಿಂದ. ಇವರು ಹುಟ್ಟಿದ ದಿನಾಂಕ 11/7/1976, ಹುಟ್ಟಿದ ಸಮಯ 1:52 AM. ಇವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗತ್ತೆ ತಿಳಿಸ್ಕೊಡಿ ಅಂತ. ಸುಮನ್ ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಬಂಧೂಪಕಾರಂ ಕೃಷಿಕರ್ಮ ಸಿದ್ಧಿಂ ಸ್ತ್ರೀ ಸಂಗಮಂ ವಾಹನ ಲಾಭಮೇತಿ ಕ್ಷೇತ್ರಗೃಹಂ ನೂತನಮರ್ಥ ಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶದಾಯೆ ಅಂತ. ಸುಖೇಶದಾಯೆ, ಚತುರ್ಥಾಧಿಪತಿಯ ಕಾಲ ಬಂದಾಗ ನಿಮಗೆ ಇವೆಲ್ಲ ಏರ್ಪಾಡಾಗುತ್ತಪ್ಪ. ಒಳ್ಳೆಯ ರೀತಿಯಲ್ಲಿ ಬಾಂಧವ್ಯಗಳು ಏರ್ಪಾಡಾಗ್ತಕ್ಕಂಥದ್ದು, ಮನೆ, ಸೈಟು, ಗೃಹ, ಅವುಗಳ ಅಲಂಕಾರ, ಮತ್ತು ಇನ್ನೇನೋ ಪೇಂಟ್ ಬಳಸಿ, ಅಥವಾ ಮನೆ ಕಟ್ಟಿದರೆ ಫಸ್ಟ್ ಫ್ಲೋರ್ ಮಾತ್ರ ಆಗಿದೆ, ಸೆಕೆಂಡ್ ಫ್ಲೋರ್ ಮಾಡಬಹುದಾ, ಇವುಗಳಿಗೆಲ್ಲ ದಾರಿ ಉಂಟಾಗ್ತಕ್ಕಂಥದ್ದು ಆಗ ಅಂತ. ನಿಮ್ಮ ಜಾತಕದಲ್ಲಿ ಚತುರ್ಥಾಧಿಪತಿ ತುಂಬ ಬಲಿಷ್ಠನಾಗಿದ್ದಾನೆ. ಹೀಗಾಗಿ ನಿಮಗೆ ಬಹಳ ಬೇಗ ಅನುಕೂಲ ಆಗುತ್ತೆ, ಆತಂಕ ಬೇಡ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ರಾಹು ದಶೆಯಲ್ಲಿ ತಮಗೀಗ ಕೇತುವಿನ ಭಕ್ತಿ ನಡೀತಾ ಇದೆ. ನೋಡಿ,
ಈಗ ಈ ವರ್ಷದ ಕೊನೆಯಲ್ಲಿ ಡಿಸೆಂಬರಲ್ಲಿ ನಿಮಗೆ ಅವಕಾಶ ಇದೆ. ಏನು ಗೃಹಕ್ಕೆ ಮನೆ ಕಟ್ಟಬೇಕು ಅಂತಿದ್ದರೆ, ಮನೆ ತಗೋಬೇಕು ಅಂತಿದ್ದರೆ ನವಂಬರ್ ನಂತರ ಡಿಸೆಂಬರಿಂದ ಪ್ರಾರಂಭ ಆಗುತ್ತೆ. ಒಳ್ಳೆಯ ಕಾಲ, ಪ್ರಯತ್ನ ಮಾಡಬಹುದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಜನಾರ್ದನ್ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 23/6/1976 6 AM. ಇವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ. ಜನಾರ್ದನ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ. ಇದು ಸ್ವಲ್ಪ ತೊಡಕಾಗುತ್ತೆ. ವ್ಯಯಾಧಿಪತಿ ಲಗ್ನದಲ್ಲೂ ಶುಕ್ರ ಆಗಿದೆ. ವ್ಯಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಲಗ್ನದಲ್ಲಿರೋದು, ಲಗ್ನಾಧಿಪತಿ ವ್ಯಯದಲ್ಲಿರೋದು, ಇದು ಆರೋಗ್ಯ ವ್ಯತ್ಯಾಸಕ್ಕೆ ಬೇಸಿಕ್ ಆಗಿದೆ. ಪ್ರಸ್ತುತ ಈಗ ಕಾಲವನ್ನು ನೋಡೋಣ. ರಾಹುದಶೆಯಲ್ಲಿ ತಮಗೀಗ ಬುಧನ ಕಾಲವೇ ನಡೀತಾ ಇದೆ. ಇನ್ನೂ ಸ್ವಲ್ಪ ಕಾಲ ನೀವು ಸ್ವಲ್ಪ ಹುಷಾರಿರಬೇಕು. 2030ರವರೆಗೂ ನೀವು ಸ್ವಲ್ಪ ಆರೋಗ್ಯದ ಕಡೆಗೆ ತುಂಬ ಗಮನ ತಗೋಬೇಕು. ಈಗ ನೀವು ಸಾಧ್ಯವಾದರೆ ಇದೊಂದು ಬುಧಗ್ರಹ ಶಾಂತಿ, ಒಂದು ಧನ್ವಂತರಿ ಹವನ ಮಾಡಿಸೋದು ತುಂಬ ಒಳ್ಳೆಯದು. ಯಾಕೆಂದರೆ ಲಗ್ನದ ಅಧಿಪತಿ ದುಸ್ಥಾನದಲ್ಲಿದ್ದರೂ ಅವನ ಟೈಮ್ ನಡೀತಾ ಇದೆ. ಅಟ್ ಪ್ರೆಸೆಂಟ್ ಬುಧನ ಸಂಚಾರ ಎಲ್ಲಿದೆಯಪ್ಪ ಅಂದರೆ ಅವನು ಬಲಹೀನಾಗಿದ್ದಾನೆ. ಈಗ ಇಂಥ ಟೈಮಲ್ಲಿ ಹೆಚ್ಚಾಗುತ್ತೆ, ಉಲ್ಬಣವಾಗುತ್ತೆ. ಹೆದರಿಸ್ತಾ ಇಲ್ಲ ನಿಮಗೆ. ಹೀಗಿರುವಾಗ ಹೆಚ್ಚು ಬಹಳ ಬೇಗ ಶರೀರದ ಶಕ್ತಿ ಕುಂದು ಹೋಗುತ್ತೆ. ಇದು ಮಾಡಿಸೋದ್ರಿಂದ, ಶಾಂತಿ ಮಾಡಿಸೋದ್ರಿಂದ ಒಂದು ಸ್ವಲ್ಪ ಪುಷ್ಟಿ ಬರುತ್ತೆ. ದೈವಾನುಗ್ರಹ ಬೇಕು ನಮಗೆ. ನಾವು ಎಷ್ಟು ಹಾಸ್ಪಿಟ್ಲು ಸುತ್ತಾಡಬಹುದು, ನಾವೆಷ್ಟು ಮಾತ್ರೆ ತಗೋಬಹುದು, ಆದರೆ ದೈವ ಅನುಗ್ರಹ ಇದ್ದಾಗ ಮಾತ್ರೆ ಕೂಡ ನಮ್ಮೊಳಗೆ ಸೇರಿಕೊಂಡು ಅದು ಸಂಜೀವಿನಿ ಆಗುತ್ತೆ. ವೈದ್ಯರು ಕೂಡ ಧನ್ವಂತರಿ ಸ್ವರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ. ಅದು ಬೇಕು. ಹೀಗಾಗಿ ಭಗವಂತನ ಆರಾಧನೆ ಮಾಡಿ, ಬುಧಶಾಂತಿ ಧನ್ವಂತರಿ ಆರಾಧನೆ ಮಾಡಿ, ಅನುಕೂಲ ಆಗೇ ಆಗುತ್ತೆ. ಒಳ್ಳೆಯದಾಗುತ್ತೆ. ಶಾಸ್ತ್ರಿಗಳ ಮುಂದಿನ ಸಂದೇಶ ರೋಹನ್ ಮಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 23/8/1999 8 AM. ಕೆಲಸ ಯಾವಾಗ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ರೋಹನ್ ಅವರ ಪ್ರಶ್ನೆ ಕೆಲಸಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ಲಗ್ನದಲ್ಲೇ ಇದ್ದಾನೆ. ಶುಕ್ರನಿಗೂ ರವಿಗೂ ಸುತ್ರಾಮ ಆಗಿ ಬರಲ್ಲ. ಅವರಿಬ್ಬರು ವಿರೋಧಿಗಳು, ಶತ್ರುಗಳು. ಕರ್ಮಾಧಿಪತಿ ಬಂದು ಶತ್ರು ಮನೆಯಲ್ಲಿದ್ದರೆ ಸ್ವಲ್ಪ ಏನಾಗುತ್ತೆ ಅಂದರೆ ಕೆಲಸದಲ್ಲಿ ಪಾಪ ಹಿನ್ನಡೆ, ಎಷ್ಟು ಪ್ರಯತ್ನ ಪಟ್ಟರು ಸಿಗದೆ ಹೋಗ್ತಕ್ಕಂಥದ್ದು. ಸಿಕ್ಕರೂ ಅಲ್ಲಿ ನೂರಾರು ಜನ ಶತ್ರುಗಳು, ಸುತ್ತಮುತ್ತ ಇರೋರೇ ಶತ್ರುಗಳಾಗೋದು, ಹೀಗಾಗುತ್ತೆ. ಆದರೆ ನಿಮಗೊಂದು ಬಲ ಇದೆ. ಲಗ್ನದ ಅಧಿಪತಿ ರವಿ ಬಲಿಷ್ಠನಾಗಿರೋದ್ರಿಂದ ನೀವೊಂಥರ ಸಿಂಹ ಇದ್ದ ಹಾಗೆ. ಯಾರು ಹತ್ತಿರಕ್ಕೆ ಬಂದರೂ ನಿಮ್ಮ ಉಗ್ರ ದೃಷ್ಟಿಯಿಂದಲೇ ದೂರ ಆಗಿಬಿಡ್ತಾರೆ. ಆ ರೀತಿಯ ಒಂದು ಲಕ್ಷಣ ಕೂಡ ಇದೆ. ಹೀಗಾಗಿ ನೀವು ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ. ಪ್ರಸ್ತುತ ಕುಜದಶೆಯಲ್ಲಿ ತಮಗೆ ಈಗ ರಾಹು ಭುಕ್ತಿ ನಡೀತಾ ಇದೆ. ನೋಡಿ, ಈಗ ಮುಂದಿನ ಫೆಬ್ರವರಿ ನಂತರ ನಿಮಗೆ ಗುರು ಪ್ರಾರಂಭವಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಬೇಕು. ರಾಹುವೇದಲ್ಲಿರೋ ಕಾರಣದಿಂದಾಗಿ ಯಾವುದಾದ್ರು ಹತ್ತಿರದಲ್ಲಿ ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಸ್ವಲ್ಪ ಅವರೆಕಾಳು ಹಾಗೂ ಉದ್ದಿನ ಕಾಳು ಇವೆರಡನ್ನು ದಾನ ಮಾಡಿ. ಯಾವಾಗ? ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ. ಇದು ನೀವು ಮುಂದಿನ ಫೆಬ್ರವರಿವರೆಗೂ ಮಾಡಬೇಕು. ನಿರಂತರವಾಗಿ ಶ್ರದ್ಧೆಯಿಂದ ದಯವಿಟ್ಟು ಇದನ್ನು ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ದಿವಸ ಮಂದಬುದ್ಧಿಯಾಗಿದೆ. ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ಈ ದಿವಸ ವೃಶ್ಚಿಕ ರಾಶಿಯಲ್ಲಿ. ಇನ್ನು ರವಿ ಮತ್ತು ಕುಜರ ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಮಕರ ರಾಶಿಯಲ್ಲಿ. ಇನ್ನು ಬುಧ ಶುಕ್ರ ಹಾಗೂ ರಾಹು ಯುತಿಯನ್ನು ಕಾಣ್ತೇವೆ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶನೈಶ್ಚರ ಇದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಗಮನ ಇರಲಿ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಶಿರೋಬಾಧೆ, ತಲೆ ಭಾಗದಲ್ಲಿ ತೊಂದರೆ ಆಗಬಹುದು, ಗಮನ ಇರಲಿ. ಮತ್ತು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ವೃತ್ತಿಯಲ್ಲಿ ವಿಶೇಷ ಬಲ, ವಿಶೇಷ ಅಧಿಕಾರ ಇತ್ಯಾದಿ ಕಾಡಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ. ಕೆಲಸ ಕಾರ್ಯಗಳು ಸುಲಲಿತವಾಗಿ ಸಾಗುತ್ತೆ. ಹೇಳಿದ ಕೆಲಸ ಮಾಡ್ತಾರೆ ನಿಮ್ಮನ್ನು ಆಶ್ರಯಿಸಿದವರು ಅಥವಾ ನೀವು ಕೂಡ, ಆ ರೀತಿಯಲ್ಲಿದೆ. ಇನ್ನು ಈ ದಿವಸ ಸ್ವಲ್ಪ ಹೆಣ್ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ದುಃಖ, ಮನಸ್ಸಿಗೆ ಬೇಸರ ಆಗೋ ಸಂಗತಿ ನಡೆಯುತ್ತೆ. ಆ ರೀತಿಯ ಒಂದು ಲಕ್ಷಣ ಇದೆ. ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ.
ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ಕಾಲಿಗೆ ಪೆಟ್ಟಾಗಬಹುದು, ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ, ಹುಷಾರು. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಈ ಮುಖ್ಯವಾಗಿ ಕಾಸ್ಟ್ಯೂಮ್ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹೂವು ಹಣ್ಣು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸ್ಟಿಚಿಂಗ್ ಈ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಇನ್ನು ಪೆಟ್ರೋಲಿಯಂ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಉಳಿದ ಹಾಗೆ ಕುಟುಂಬ ಸೌಖ್ಯ, ಅನುಕೂಲ, ವಿದ್ಯಾರ್ಥಿಗಳಿಗೆ ಅನುಕೂಲ, ಇಷ್ಟೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಹಿರಿಯರ ಸಪೋರ್ಟು, ಸಹಕಾರ ಇತ್ಯಾದಿ ಚೆನ್ನಾಗಿದೆ. ಈ ದಿವಸ ನಿಮಗೆ ವಿದೇಶ ವಹಿವಾಟಿನ ಲಾಭ, ಶುಭ ವರ್ತಮಾನ, ಒಳ್ಳೆಯ ಸುದ್ದಿ ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಹಣಕಾಸಿಗೆ ಸಂಬಂಧಿಸಿದಾಗೆ ಸ್ವಲ್ಪ ಸಾಲದ ಹೊರೆ ನಿಮಗೆ ಉಂಟಾಗಬಹುದು, ಗಮನ ಇರಲಿ. ಮತ್ತು ಈ ದಿವಸ ನಿಮಗೆ ಕುಟುಂಬದವ್ರ ಜೊತೆಗೆ ಮನೆಯ ಸದಸ್ಯರ ಜೊತೆಗೆ ಜಗಳ, ಕಲಹ, ಇನ್ನೇನೋ ಒಂದು ವೈಷಮ್ಯ ಬರೋ ಸಾಧ್ಯತೆ ಸೂಚಿಸ್ತಾ ಇದೆ, ಗಮನ ಇರಲಿ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಪ್ರಾರ್ಥನೆ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಇರ್ತದೆ. ಕೆಲಸ ಮಾಡಿರ್ತೀರ, ಅರ್ಧಕ್ಕೆ ನಿಂತು ಹೋಗ್ಬಿಡುತ್ತೆ, ಪೂರ್ಣ ಆಗೋದಿಲ್ಲ. ಅಥವಾ ಇನ್ಯಾರೋ ಬಂದು ಇನ್ನೇನೋ ಹೊಸ ಕೆಲಸ ತೊಡಗಿಸ್ಬಿಡ್ತಾರೆ. ಈ ರೀತಿಯ ಒಂದು ಕಿರಿಕಿರಿಗೆ ಒಳಪಡ್ತೀರ. ಇನ್ನು ಉಳಿದ ಹಾಗೆ ಈ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗಿನ ಅನುಕೂಲ ಕಾಣ್ತೀರ. ಮಕ್ಕಳಿಂದ ಸಹಾಯ ಸಹಕಾರ ಕಾಣಬಹುದು. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಇನ್ಯಾವುದೋ ಒಂದು ಮಾತು, ಸಂಭಾಷಣೆ ಅಥವಾ ಪ್ರಾಮಿಸಿಂಗ್ ಇಂಥ ಅಂಥ ಸಂದರ್ಭಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ. ನಿಮ್ಮ ಮಾತಿಗೆ ಗೌರವ, ಮಾನ್ಯತೆ ಇದು ಚೆನ್ನಾಗಿದೆ. ವ್ಯಾಪಾರಿಗಳಿಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಒಂದು ತೊಡಕಿನ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗಣಪತಿ ಸನ್ನಿಧಾನಕ್ಕೆ ಕಬ್ಬಿನ ಹಾಲು, ಕಬ್ಬಿನ ರಸ ಅಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ವಸ್ತ್ರಾಲಂಕಾರ ಕ್ಷೇತ್ರದವರಿಗೆ, ಔಷಧ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣ ಸೌಖ್ಯತೆಯನ್ನು ಕಾಣ್ತಾ ಇದೆ, ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಒಳ್ಳೆಯ ಫಲ ಕಾಣಬಹುದು, ಸಂಶಯ ಇಲ್ಲ. ಈ ದಿವಸ ಬೆಂಕಿ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತೊಡಕಿಲ್ಲ, ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಸೇವಕರು, ಸಹಾಯಕರಿಂದಲೂ ಅನುಕೂಲ ಚೆನ್ನಾಗಿದೆ. ಈ ದಿವಸ ಸಹೋದರಲ್ಲಿ ಉತ್ತಮ ಬಾಂಧವ್ಯ ಚೆನ್ನಾಗಿರುತ್ತೆ. ಈ ದಿವಸ ನಂಬಿಕೆಯಿಂದ ಕೆಲಸಗಳಾಗುತ್ತೆ. ಯಾರೆಲ್ಲೋ ವಿಶ್ವಾಸ, ನಂಬಿಕೆ ಇಟ್ಟಿದ್ರೆ ಆ ಕೆಲಸ ಮಾಡಿಕೊಡ್ತಾರೆ, ಆ ರೀತಿಯಲ್ಲಿ ಸಹಾಯ ಸಿಗುತ್ತೆ ಈ ದಿವಸ. ಆದರೆ ವಸ್ತು ಕಳ್ಕೊಳ್ತೀರ, ಯಾವುದೋ ಒಂದು ಮುಖ್ಯವಾದ ವಸ್ತು ನಷ್ಟ ಆಗೋ ಸಾಧ್ಯತೆ ಇದೆ, ಹುಷಾರು. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ತುಲಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಧನ ಲಾಭ, ಕುಟುಂಬದಲ್ಲಿ ಸೌಖ್ಯ, ಒಳ್ಳೆಯ ಹಣಕಾಸಿನ ಸಮೃದ್ಧಿ, ಸ್ತ್ರೀಯರಿಗೆ ಇದೆಲ್ಲ ತುಂಬ ಶುಭ ಫಲವಾಗಿದೆ. ಆದರೆ ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನ ಅಭಿಪ್ರಾಯಗಳನ್ನು ಸೂಚಿಸ್ತಾ ಇದೆ, ಗಮನ ಇರಲಿ, ಎಚ್ಚರ ಇರಲಿ. ಮತ್ತು ಈ ದಿವಸ ವ್ಯಾಪಾರದಲ್ಲಿ, ಅದರಲ್ಲೂ ಅಗ್ನಿ ಸಂಬಂಧಿ ವ್ಯಾಪಾರಗಳು, ಹೋಟೆಲ್ಲು ಮತ್ತೊಂದು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕಡೆ ತೊಂದರೆಗಳು, ಹಿನ್ನಡೆ ಆಗೋ ಸಾಧ್ಯತೆ ಇದೆ, ಅವಘಡಗಳ ಸಾಧ್ಯತೆ ಸೂಚಿಸ್ತಾ ಇದೆ. ನೀವು ಕೂಡ ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳೋದು, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಶೌರ್ಯ, ಸಾಹಸ ಕಾರ್ಯಗಳನ್ನು ಮಾಡುವ ಶಕ್ತಿ, ಪ್ರಬಲ ಬಲ ಬರುತ್ತೆ. ಇನ್ನು ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ, ದೈವಾನುಕೂಲ ಸೂಚಿಸ್ತಾ ಇದೆ. ಈ ದಿವಸ ನಿಮ್ಗೆ ಸ್ವಲ್ಪ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಗಮನ ಇರಲಿ. ಶತ್ರುಗಳ ಬಾಧೆ ಸ್ವಲ್ಪ ಕಾಡಬಹುದು, ಗಮನ ಇರಲಿ. ಹೀಗಾಗಿ ತಪ್ಪದೇ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ರುದ್ರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು, ಅದರಿಂದ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ಓಡಾಟ, ವ್ಯಯ ಸೂಚಿಸ್ತಾ ಇದೆ. ಆಪ್ತರನ್ನು ಕಳ್ಕೊಂಡ್ಬಿಡ್ತಕ್ಕಂಥದ್ದು, ತುಂಬ ಇಷ್ಟಪಟ್ಟವ್ರ ಜೊತೆಗೆ ಜಗಳ, ಕಲಹ ಮತ್ತೊಂದು, ಅಂತೂ ಅವರಿಂದ ದೂರ ಆಗೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಇನ್ನು ನಿಮಗೆ ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆ ಇದೆ, ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಆದರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆ, ಅದರಲ್ಲಿ ಸಂಶಯ ಇಲ್ಲ. ಪ್ರಾರ್ಥನೆಗೆ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಅವರಿಗೆ ತುಂಬ ಚೆನ್ನಾಗಿದೆ. ಡಿಸೈನಿಂಗ್ ಫೀಲ್ಡಲ್ಲಿರ್ತಕ್ಕಂಥವರಿಗೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲಗಳು, ಹೊಸ ಹೊಸ ಅವಕಾಶಗಳಿಗೆ ದಾರಿ ಉಂಟಾಗುತ್ತೆ, ಚೆನ್ನಾಗಿದೆ. ಈ ದಿವಸ ಹೆಣ್ಮಕ್ಕಳಿಗೆ ಲಾಭದಾಯಕವಾಗಿದೆ. ಈ ದಿವಸ ಸಂಗಾತಿಯಿಂದಲೂ ಅಷ್ಟೇ ಸಹಕಾರ, ಮಾನ್ಯತೆ,
ಅವರಿಂದ ಮಾನ್ಯತೆ ಸಿಕ್ಬಿಟ್ರೆ ದೊಡ್ಡ ಪ್ರಶಸ್ತಿ. ಹೀಗಾಗಿ ಅಂಥದ್ದೊಂದು ಸಾಧ್ಯತೆ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ, ಎಡು ಬೀಳೋ ಸಾಧ್ಯತೆ ಇದೆ. ಈ ದಿವಸ ಗ್ರಾಮ ದೇವತಾ ದರ್ಶನ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಈ ದಿವಸ ವಿಶೇಷ ಅನುಕೂಲಗಳು, ಸ್ತ್ರೀಯರಿಗೆ ಸಹಕಾರಗಳು, ಒಂದು ರೀತಿಯಲ್ಲಿ ಕೆಲಸ ಹಗುರಾಗುತ್ತೆ. ಈ ದಿವಸ ಲಾಭವೂ ಇದೆ, ವಿಶೇಷ ಲಾಭ ಕಾಣ್ತೀರ. ಮತ್ತು ಬುದ್ಧಿವಂತಿಕೆ ಚೆನ್ನಾಗಿದೆ. ಮುಖ್ಯವಾಗಿ ದಿವಸ ನಿಮಗೆ ತೊಡಕೇನಪ್ಪ ಅಂದರೆ ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಹೀಗಾಗಿ ಸುಬ್ರಹ್ಮಣ್ಯ ಕವಚವನ್ನೇ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಧರ್ಮ ಕಾರ್ಯಗಳು, ಶ್ರದ್ಧೆ, ತಂದೆಯ ಮಕ್ಕಳಲ್ಲಿ ವಿಶ್ವಾಸ, ಪ್ರೀತಿ ಇದೆಲ್ಲ ಚೆನ್ನಾಗಿದೆ. ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅನಾಮಯಾಯ ನಮಃ. ರೋಗವೇ ಇಲ್ಲದೆ ಇರತಕ್ಕಂಥವನು ಅಂತ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ, ಆರೋಗ್ಯ ಚೇತರಿಕೆ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, 12 ರಾಶಿಗಳು ಹಾಗೂ ಸಂದೇಶಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.